ಈಗ ನೀವು ನೋಡಿದ್ರಿ ಮೊನ್ನೆ ಒಂದ್ 3 ದಿನ ಹಿಂದೆ ನಮ್ಮ ಯೂತ್ ಕಾಂಗ್ರೆಸ್ NSY ಹುಡುಗರು ಒಂದ್ 8-10 ಶಾಲೆಗಳಿಂದ ಒಂದ್ 300 ಹುಡುಗರ ಮೇಲೆ ನಮ್ ದಾವಣಗೆರೆ ಜಯದೇವ ಸರ್ಕಲ್ ನಲ್ಲೇ ಪ್ರೊಟೆಸ್ಟ್ ಮಾಡಿದ್ರು. ಒಬ್ನು ಒಂದೇನಂದ್ರೆ ನಮ್ಮ ಕೇಂದ್ರನಲ್ಲಿರೋ ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡ್ಬೇಕು ಅಂತ. ಆಮೇಲೆ ಇನ್ನೊಂದು ನೀಟ್ ಏನೈತಲ್ರಿ ಅದರಲ್ಲಿ ಬದಲಾವಣೆ ತರಬೇಕು ಅಂತ. ಸೊ ಅದ್ರಲ್ಲಿನೂ ನಾವೆಲ್ಲರೂ ಬಹಳ ಜನ ಮಾತಾಡ್ತಿದ್ದಾರೆ. ಆದ್ರೆ ಈ ಸಮಸ್ಯೆ ಏನಾಗೈತಿ, ಕೇಂದ್ರ ಸರ್ಕಾರ ಏನಿದೆ ಅವ್ರು ಸೋನಂ ವಾಂಗ್ಚುಕ್ ಜೊತೆ ಎಜುಕೇಶನ್ ಮಿನಿಸ್ಟರ್ ಸ್ವಂತಾಗಿ ಹೋಗಿ ಮೀಟ್ ಮಾಡಕ್ಕೂ ರೆಡಿ ಇಲ್ಲ. ಈಗ 3 ವಾರ ಆಗೈತಿ ಅವ್ರು ಹಂಗರ್ ಸ್ಟ್ರೈಕ್ ಶುರು ಮಾಡಿ. ಈಗ ICU ನಲ್ಲೂ ಅಡ್ಮಿಟ್ ಆಗ್ಯಾರ ಆಸ್ಪತ್ರೆಯಲ್ಲಿ. ಆದ್ರೇನು ಇರೋ ಕೇಂದ್ರ ಸರ್ಕಾರ ಅವ್ರನ್ನ ಸ್ಪಂದಿಸೋ ಸಾಮರ್ಥ್ಯ ಇಲ್ಲ ಅವ್ರಲ್ಲಿ. ಅದನ್ನ ನೋಡಿ ನಮ್ಗೆಲ್ಲರಿಗೂ ಬೇಜಾರಾಗ್ತದೆ. ಅದಕ್ಕೆ ನಾವು ಎಲ್ಲ ಆಪೋಸಿಷನ್ ಪಾರ್ಟಿಗಳು ಎಲ್ಲರೂ ನಮ್ಮ ಯುವಕರ ಜೊತೆ ಇದ್ದೀವಿ, ಛಾತ್ರರ ಜೊತೆಗಿದ್ದೀವಿ. ಅದಕ್ಕೀಗ ನಮ್ಮ ಡೆಲ್ಲಿಯಿಂದಾನೇ ನಮ್ಮ ಕಾಂಗ್ರೆಸ್ ಅವರು ಛಾತ್ರೋಕಿ ಗೂಂಜ್ ಅಂತ ಒಂದು ಕ್ಯಾಂಪೇನ್ ಶುರು ಮಾಡ್ಯಾರೆ. ಆಮೇಲೆ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆನೂ ಎಲ್ಲರೂ ಜೊತೆಗಿದ್ದೀವಿ. ಒಂದ್ ಕಡೆಯಿಂದ ಬಿಜೆಪಿ ಅವರು ಒಂದು ಆರೋಪ ಮಾಡ್ತಾರೆ, ಏನಂತ ಹೇಳಿದ್ರೆ ಇದು ರಾಜಕೀಯ ಪಟ್ಟಿ ಕಟ್ಟಲಾಗ್ತೀವಿ ಅಂತ ಅಂದ್ರೆ ಸ್ಟೂಡೆಂಟ್ಗಳು ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಇಲ್ರಿ, ಅದು ಏನಾಗ್ತತಿ, ಎಲ್ಲದ್ರಲ್ಲೂ ರಾಜಕೀಯ ತರೋದು ಒಳ್ಳೇದಲ್ಲ. ಇದು ರಾಜಕೀಯ ಬಗ್ಗೆನೇ ಅಲ್ಲ. ಇದು ಎಲ್ಲರೂ ಈಗ ನೋಡ್ರಿ, ಎಲ್ಲಿರೋರು ಎಲ್ಲರೂ ಈ ತಾಯರು ತಂದೆಯವ್ರಿಗೆ ಕೇಳ್ರಿ, ಈ ನೀಟಿಂದು ಏನಾಗೈತಿ, ಒಂದು 20 ಮೇಲ್ ಮಕ್ಳಿಗೆ ಏನು ಆತ್ಮಹತ್ಯೆ ಮಾಡಿದ್ರಲ್ಲ, ಇದು ಎಲ್ಲರಿಗೂ ಹೆದರಿಕೆನೇ ಆಗ್ತೈತ್ರಿ. ನೀಟ್ ತಗೊಂಡ್ರೆ ಮತ್ತೆ ನಾಳೆ ಯಾರ ಬೇರೆಯವ್ರ ಮಕ್ಳಿಗೆ ಆಗ್ಬಾರ್ದು ಅಂತ ಇರೋ ಸಿಸ್ಟಮ್ನಲ್ಲೇ ಚೂರು ಬದಲಾವಣೆ ತರ್ರಿ ಅಂತ. ಈಗ ನಾವು ಮಾತಾಡಕಾರ ನೋಡ್ರಿ, ನೀವು GE ನೋಡ್ರಿ, ಇಲ್ಲಾಂದ್ರೆ JE ನೋಡಿದ್ರೆ ಈ ಕಂಪ್ಯೂಟರ್ ಬೇಸ್ ಸಿಸ್ಟಮಿಗೆ ಹೋಗ್ಯಾರ ಅಂತ. ನೀಟ್ನಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಇವರಿಗೆ? ಈ ಪ್ರಿಂಟಿಂಗ್ ಪ್ರೆಸ್ಗಳು ಅವೆಲ್ಲ ನಿಲ್ಲಿಸ್ಬೋದು, ಅದರಿಂದಾನೇ ಲೀಕ್ ಆಗ್ತಿರೋದು. ಇದೆಲ್ಲ ಭಾಳ ಬದಲಾವಣೆ ತರ್ಬೋದ್ರಿ ಸರ್ಕಾರ. ಆದ್ರೆ ಏನ್ ಬದಲಾವಣೆ ತರ್ತಾರೆ, ಒಂದು ರೋಡ್ ಮ್ಯಾಪ್, ಒಂದು ಡಿಸ್ಕಷನ್ ಮಾಡಕ್ಕೂ ಇಳಿತಿಲ್ಲ ಸರ್ಕಾರ. ಅದರಿಂದ ಬೇಜಾರಾಗೈತ್ರಿ ಎಲ್ಲರಿಗೂ. ಈಗ ಪೆನ್ ಟು ಪೇಪರ್ ಮಾಡಲ್ ಐತಿ, ಕಂಪ್ಯೂಟರ್ ಬೇಸ್ ಮಾಡಲಿಗೆ ಹೋಗ್ಬೋದು. ಅವ್ರ ಲಾಜಿಸ್ಟಿಕ್ಸ್ ನಲ್ಲಿನೂ ಅಲ್ಲೇ ಲೀಕ್ ಆಗ್ತಿರೋದು. ಯಾವ್ದಾರ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಇರ್ತೈತಿ, ಮತ್ತೆ ಯಾವ್ದಾರ ಚೇಂಬರ್ ನಲ್ಲಿ ಇಟ್ಕೊಂಡಿರ್ತಾರೆ, ಅದೆಲ್ಲ ಡೈವರ್ಟ್ ಮಾಡ್ಬೋದು ಅವ್ರು. ಆಮೇಲೆ ನಮ್ JE ಫಾರ್ಮ್ಯಾಟ್ ನೋಡ್ರೇನು ಹಂಗ್ ಮಾಡ್ಯಾರೆ. ಸೊ ಬೇರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಂದ ಕಲ್ತಾರೆ ಸರ್ಕಾರ, ಹೆಂಗ್ ಮಾಡ್ಬೇಕು ಅಂತಾನು ಗೊತ್ತವ್ರಿಗೆ. ಆದ್ರೆ ಈ ಗಮಂಡ್ ಏನೈತಿ